ಹುಣಸಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಉದ್ಯೋಗ ಆಕಾಂಕ್ಷಿಗಳಿಗೆ ಭರ್ಜರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಇನ್ಮೇಲೆ ಸರ್ಕಾರದಿಂದ ಏನ್ ನೇಮಕಾತಿ ರಿಲೀಸ್ ಮಾಡ್ತಾರಲ್ಲ ಅವುಗಳಿಗೆ 5 ವರ್ಷ ತನಕ ವಯೋಮಿತಿಯನ್ನ ಸಡಿಲಿಕೆ ಬಗ್ಗೆ ಅನುಮೋದನೆ ಕೊಟ್ಟಿದ್ದಾರೆ. ಇದೊಂದು ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ತುಂಬಾ ಜನ ಈ ಒಂದು ವಯೋಮಿತಿ ಸಡಿಲಿಕೋಸ್ಕರನ ವೇಟ್ ಮಾಡ್ತಾ ಇದ್ರೆ, ಏಜ್ ಎಲ್ಲ ಡಿಬಾರ್ ಆಗ್ತಾ ಇತ್ತು. ಈಗ 5 ವರ್ಷ ತನಕ ಕೊಟ್ಟಿದ್ದಾರೆ. ಇದು ಎಲ್ಲಿಂದ ಎಲ್ಲಿ ತನಕ ಅನುವಾಗತ್ತೆ ಮತ್ತೆ ಯಾವ ಒಂದು ವರ್ಗದವ್ರಿಗೆ ಎಷ್ಟೆಷ್ಟು ಅನುವಾಗತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದ ನಂತರ ಇನ್ಮೇಲೆ ಈ ಒಂದು ಮೊಟ್ಟ ಮೊದಲ ಬಾರಿಗೆ ಯಾವ್ದು ಹೊಸ ನೇಮಕಾತಿ ಆಗತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ವಿಡಿಯೋ ಕೊನೆತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ನೀವೇನಾದ್ರೂ ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ತಿಳಿಯೋದಿಲ್ಲ ಮತ್ತೆ ಕಮೆಂಟ್ ಮಾಡ್ತೀರಾ. ಮತ್ತೆ ಆದಷ್ಟು ಈ ಒಂದು ಪೇಜಿಗೆ ಮತ್ತೆ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಬನ್ನಿ, ಮೊದಲಿಗೆ ತಿಳಿಸ್ಬೇಕಂದ್ರೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ನಿಮ್ಗೆ ನೋಟಿಸ್ ವೈಸ್ ಇನ್ನೂ ತನಕ ಯಾವುದೇ ರೀತಿಯ ಮಾಹಿತಿ ಬಂದಿಲ್ಲ. ಆದ್ರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಕರ್ನಾಟಕ ಸಚಿವ ಸಂಪುಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ನೇಮಕಾತಿಯಲ್ಲಿ ಇನ್ಮೇಲೆ ಎಲ್ಲ ಒಂದು ಅಭ್ಯರ್ಥಿಗಳಿಗೆ 5 ವರ್ಷದ ವಯೋಮಿತಿಯನ್ನ ಸಡಿಲಿಕೆ ನೀಡೋದಾಗಿ ಅನುಮೋದನೆ ಸಿಕ್ಕಿರುವಂತದ್ದು. ಇದು ಎಲ್ಲಿಂದ ಇಲ್ಲಿ ತನಕ ಇರತ್ತೆ? 5 ವರ್ಷ 31/12/2027 ಅಂದ್ರೆ ಮುಂದಿನ ವರ್ಷ 2028ಕ್ಕೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಆ ಒಂದು ಚುನಾವಣೆ ಇರತ್ತಲ್ಲ 2028ಕ್ಕೆ. ಈಗ 2027 ಅಂದ್ರೆ 31/12/2027 ತನಕ ಈ ಒಂದು 5 ವರ್ಷ ಅನುವಾಗತ್ತೆ. ಒಂದು ಸಾರಿ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಒಂದು ಸಾರಿ ಒಂದು ಇಲಾಖೆಯಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಅದಕ್ಕೆ ಮತ್ತೆ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ವಯೋಮಿತಿ ಅನ್ವಯ ಆಗೋದಿಲ್ಲ. ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಗೊತ್ತಾಗಿರ್ಬೇಕು, ಈಗ ಪೊಲೀಸ್ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ ಅಂತ ಅನ್ಕೊಳ್ಳಿ. ಸಂಪೂರ್ಣ ನೋಟಿಸ್ ರಿಲೀಸ್ ಮಾಡಿದ್ರೆ 5 ವರ್ಷ ತನಕ ಕೊಟ್ಟಿದ್ದಾರೆ. ಇದು ಯಾರು ಕೂಡ ಹೆದರ್ಕೋಬೇಡ. ಇಲ್ಲಿ ನೋಡಿ, ಒಂದು ಪೊಲೀಸ್ ಇಲಾಖೆ ಅಪ್ಲಿಕೇಶನ್ ಕರೆದಿದ್ದಾರೆ ಅಂತ ಅನ್ಕೊಳ್ಳಿ. ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ಸಾರಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಒಂದು ಸಾರಿ 5 ವರ್ಷ ಸರಿ ಸಿಕ್ತು. ಈಗ ಮತ್ತೆ ಅದರಲ್ಲಿ ಕರೀತಾರೆ ಆದ್ರೆ ಅದಕ್ಕೆ ಅನುಭವ ಆಗೋದಿಲ್ಲ. ಒಂದು ಸಾರಿ ಮಾತ್ರ ಅಂತ ಹೇಳ್ಕೊಟ್ಟಿದ್ದಾರೆ. ಅದು 2027 ತನಕ ಮಾತ್ರ ಅನುವಾಗತ್ತೆ. ಅವ್ರು ತಿಳಿಸ್ಕೊಟ್ರಂತ ಮಾಹಿತಿ. ಇನ್ನು ಯಾರ್ಯಾರಿಗೆ ಅಷ್ಟೆಷ್ಟು ಇಲ್ಲಿ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಮೊದಲವಾಗಿ ಇದು ಯಾರಿಗೆ ಅನುವಾಗತ್ತೆ ಅದನ್ನ ತಿಳ್ಕೊಳ್ಳಿ. ಎಲ್ಲ ಒಂದು ಸಿವಿಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಇರುತ್ತೆ ಆ ಒಂದು ಹುದ್ದೆಗಳಿಗೆ. ಇಲ್ಲಿ ಸಾಮಾನ್ಯ ವರ್ಗದವರಿಗೆ 35 ವರ್ಷ ಇತ್ತು, ಇನ್ನು 40 ವರ್ಷ ಆಗತ್ತೆ. ಇಲ್ಲಿ ಉದಾಹರಣೆ ಮೂಲಕ ಹೇಳ್ತಾ ಇರೋದು ಪರಿಶಿಷ್ಟ ಜಾತಿಯವರಿಗೆ ಮತ್ತು ಪರಿಶಿಷ್ಟ ಪಂಗಡ ಅಂದ್ರೆ SC ST ವರ್ಗದವರಿಗೆ ಈಗ 30 ವರ್ಷ ಗರಿಷ್ಠ ಇದೆ ಅಂತ ಅನ್ಕೊಳ್ಳಿ. ಅದು 35 ಆಗತ್ತೆ. 35 ಇದೆ ಅಂತ ಅನ್ಕೊಳ್ಳಿ, 45 ಆಗತ್ತೆ. ಈ ರೀತಿಯಾಗಿ ಏನು ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 38 40 ಈ ರೀತಿಯಾಗಿ ಇರ್ತಿತ್ತಲ್ಲ, 38 ಈಗ 43 ಈ ರೀತಿಯಾಗಿ ವಯೋಮಿತಿ ಸಡಿಲಿಕೆ ಇರತ್ತೆ. ಇದೆಲ್ಲರಿಗೊಂದು ಪ್ಲಸ್ ಪಾಯಿಂಟ್. ಇಬ್ಬರಿಗೆ ಅನುವಾಗತ್ತೆ, ಮಹಿಳೆಯರಿಗೆ ಅನುವಾಗತ್ತೆ, ಪುರುಷರಿಗೆ ಅನುವಾಗತ್ತೆ. ಇದು ನಿನ್ನೆ ನಡೆದಂತ ಸಂಪುಟ ಸಭೆಯಲ್ಲಿ ತೀರ್ಮಾನಗೊಂಡಂತ ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಎಲ್ಲ ಡಿಸಿಷನ್ ತಗೋತಿದ್ದಾರೆ, ಬಟ್ ನೇಮಕಾತಿಯನ್ನು ಮಾಡ್ಕೋತಾ ಇಲ್ಲ. ಏನ್ ರಿಲೀಸ್ ಮಾಡಿದ್ರೆ ಏನಾಯ್ತು? ಅವ್ರು ಹೇಳಿರುವಂತ ಪ್ರಕಾರ ಬರೀ ಒಂದೇ ವರ್ಷ 2 ವರ್ಷ 3 ವರ್ಷ ಇಷ್ಟರ ತನಕ ನಿಮ್ಮ ವಯೋಮಿತಿ ಕೂಡ ಹಂಗೆ ಹೋಗುವಂತ ಸಾಧ್ಯತೆ ಇರತ್ತೆ. 5 ವರ್ಷ ಕೊಟ್ಟರು ಕೂಡ ನೇಮಕಾತಿ ಆಗ್ಲಿಲ್ಲ ಅಂದ್ರೆ ಏನೂ ಉಪಯೋಗ ಇಲ್ಲ, ಹಾಳ ಬಿದ್ದು ಬಾಯಂಗ ಆಗತ್ತೆ. ಆದ ಕಾರಣ ಪ್ರತಿಯೊಬ್ಬರು ಹೋರಾಟ ಮಾಡಬೇಕು. ಇನ್ಮೇಲೆ ಆದ್ರೂ ನೇಮಕಾತಿಗೆ ರಿಲೀಸ್ ಮಾಡ್ಬೇಕಂತೇಳಿ ಧರಣಿ ಕೊಂಡಿರ್ಬೇಕು, ಅಂದ್ರೇನೆ ನೇಮಕಾತಿ ಮಾಡ್ತಾರೆ. ನೋಡಿ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಸಚಿವ ಸಂಪುಟ ಸಭೆಯಲ್ಲಿ ಉದ್ಯೋಗ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಲ್ಲೊಂದು ಅಭ್ಯರ್ಥಿಗೆ 5 ವರ್ಷ ತನಕ ಒಂದು ಅನುಮೋದನೆ ಸಿಕ್ಕಿದೆ. ಇದು ಯಾವ ರೀತಿಯಾಗಿ ಹೆಂಗೆ